ಹಾಯ್ ಎಲ್ರಿಗೂ ನಮಸ್ಕಾರ. ಇದರಿಂದನೇ ಝೂಮ್ ಆಗ್ತಿರೋ ಬೆಟ್ಟ ಯಾವುದಂತ ತೋರಿಸ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಹಾಗೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಫುಲ್ ವಿಡಿಯೋ ನೋಡಿ. ನಾನು ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ಹೊರಟೆ. ಅಲ್ಲಿಂದ ಟ್ರೈನ್ ಪಿಕ್ ಮಾಡಬೇಕಿತ್ತು. 7:10 ಟ್ರೈನ್ ಇತ್ತು. ನಾನು 7 ಗಂಟೆಗೆ ರೀಚ್ ಆದೆ ಸ್ಟೇಷನಿಗೆ. ಅದಾದಮೇಲೆ ಅಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಯಿತು 7 ಗಂಟೆ ಟ್ರೈನು ಡಿಲೇ ಆಗಿದೆ, ಬರೋದು ಲೇಟ್ ಆಗುತ್ತೆ ಅಂತ. ಓಕೆ, ಲೇಟ್ ಆಗಿದ್ರು ಪರವಾಗಿಲ್ಲ ಅಂತ ವೆಯ್ಟ್ ಮಾಡೋಣ ನೋಡೋಣ ಅಂದ್ಕೊಂಡು ವೆಯ್ಟ್ ಮಾಡಿದೆ. 1 ಅವರ್ 2 ಅವರು ವೆಯ್ಟ್ ಮಾಡ್ತಾನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಪ್ಲ್ಯಾಟ್ಫಾರ್ಮ್ 2 ತೋರಿಸ್ತಿತ್ತು. ಪ್ಲ್ಯಾಟ್ಫಾರ್ಮ್ 2 ಬರುತ್ತೆ ಟ್ರೈನ್ ಅಂತ ತೋರಿಸಿದ್ದು. ಅದಾದಮೇಲೆ ಮತ್ತೆ ಅನೌನ್ಸ್ಮೆಂಟ್ ಆಯಿತು ಪ್ಲ್ಯಾಟ್ಫಾರ್ಮ್ 2 ಬರೋಲ್ಲ, 4 ಬರುತ್ತೆ ಅಂತ. ಮತ್ತು ಅಲ್ಲಿಂದ 4ಗೆ ಹೋದ್ವಿ. ಆಲ್ಮೋಸ್ಟ್ 2 ಅವರ್ಸ್ ವೆಯ್ಟ್ ಮಾಡಿದ್ವಿ. ಆಫ್ಟರ್ 2 ಅವರ್ಸ್ ಪ್ಲ್ಯಾಟ್ಫಾರ್ಮ್ 4ಗೆ ಫೈನಲಿ ಬಂತು. 2 ಅವರ್ಸ್ ಜಾಸ್ತಿನೇ ಆಯಿತು, 2 ಗಂಟೆ ಟೈಮ್ ಆಯಿತು. ಅದಾದಮೇಲೆ ಟ್ರೈನ್ ಬಂತು. ಆಮೇಲೆ ಫೈನಲಿ ಟ್ರೈನ್ ಹೊರಟು ಯಶವಂತಪುರ ಜಂಕ್ಷನಿಂದ ಹೊರಟಾಗ ಆಲ್ಮೋಸ್ಟು ಟೈಮು 9 ಗಂಟೆ 50 ನಿಮಿಷ ಆಗಿತ್ತು. ನಾನು 7 ಗಂಟೆಗೆ ಬಂದವನು ರೈಲ್ವೆ ಸ್ಟೇಷನ್ಗೆ. 9 ಗಂಟೆ ಹೊರಟಿದ್ದು. ಅದಾದಮೇಲೆ ರೀಚ್ ಆಗಿದ್ದು ಇದೇ ಸ್ಟೇಷನ್, ಶ್ರವಣಬೆಳಗೊಳ ಸ್ಟೇಷನ್. ಹಾಸನ ಜಿಲ್ಲೆಯಲ್ಲಿರೋ ಶ್ರವಣಬೆಳಗೊಳಕ್ಕೆ ನಾನು ಹೋಗಿದ್ದು ಬೆಂಗಳೂರಿಂದ. 65 ರೂಪಾಯಿ ಟ್ರೈನ್ ಟಿಕೆಟ್ ಇರುತ್ತೆ. ಬೆಂಗಳೂರು ಟು ಯಶವಂತಪುರದಿಂದ ಶ್ರವಣಬೆಳಗೊಳಗೆ 65 ರೂಪಾಯಿ ಟ್ರೈನ್ ಟಿಕೆಟು. ರೈಲ್ವೆ ಸ್ಟೇಷನಿಂದ ಸಿಟಿ ಹೋಗೋಕ್ಕೆ ಅಂದರೆ ಶ್ರವಣಬೆಳಗೊಳ ಊರೊಳಗಡೆ ಹೋಗೋಕ್ಕೆ ಬಸ್ಗಳು ಅದು ಸಿಗೋಲ್ಲ. ಅಲ್ಲಿಂದ ನಡ್ಕೊಂಡು ಹೋಗ್ತೀವಿ ಅಂದರೆ ಒಂದು 400 ಮೀಟರ್ಸ್ ಮೇನ್ ರೋಡ್ ಆಗುತ್ತೆ. ಅಲ್ಲಿಂದ ನಾವು ಆಟೋಗೆ ಹೊರಟಿದ್ದು. ಪರ್ ಪರ್ಸನ್ 20 ರೂಪಾಯಿ ತಗೊತಾರೆ, 20 ರೂಪಾಯಿ ಒಬ್ಬರಿಗೆ. ಅಲ್ಲಿಂದ ಆಟೋಲಿ ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಸೀದಾ ದೇವಸ್ಥಾನ ಹತ್ರ ಬಿಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಟ್ಟದ ಎಂಟ್ರೆನ್ಸೇ ಇದೆ. ಸೀದಾ ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಬಿಡ್ತಾರೆ ಎಂಟ್ರೆನ್ಸಿಗೆ. ಯಾವ ರೇಂಜಿಗೆ ಬಿಸಿಲು ಹೊಡಿತೈತೆ ಅಂದರೆ ಮುಗಿದೆ ಇವತ್ತು. ನಾನು ಹೆವಿ ಬಿಸಿಲು. ಟೈಮ್ ಆಯಿತು 12:44 12:40. ಎಂಟ್ರಿ ಆಗ್ತಿದ್ದಂಗೆ ಏನಾದರೂ ವಾಟ್ರ್ ಬಾಟ್ಲ್ಗಳನ್ನ ಕ್ಯಾರಿ ಮಾಡ್ತಿದ್ದೀರಾ ಬೆಟ್ಟದ ಮೇಲೆ ಅಂತ ಹೇಳಿದ್ರೆ ಅದಕ್ಕೆ 50 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಹಾಕ್ಸ್ಕೊಬೇಕು. ನೀವು ರಿಟರ್ನ್ ಬಂದು ಆ ಬಾಟ್ಲನ್ನ ತೋರಿಸಿದ್ರೆ 50 ರೂಪಾಯಿ ವಾಪಸ್ ಕೊಡ್ತಾರೆ. ಮತ್ತು ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, ಏನಾದರೂ ತೊಗೊಂಡೋಗ್ತಿದ್ದಾರಾ, ಪೇಪರ್ ಐಟಮ್ಸ್ಗಳು ಅದು ಇದೇನಾದರೂ. ಅಲ್ಲಿಂದ ಚೆಕ್ ಮಾಡಿಕೊಂಡು ಇದು ಕಲ್ಯಾಣಿ ಚಿಕ್ಕ ಬೆಟ್ಟ. ಸ್ಟಾರ್ಟ್ ಮಾಡಿ ನಾವು ಬೆಟ್ಟ ಹತ್ತಕ್ಕೆ. ಸುಸ್ತಾಗೋಗುತ್ತೆ ಇಷ್ಟು ಬೇಗ. ಅಯ್ಯೋ, ಇಲ್ಲಿಂದ ಈ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಹೋಗ್ತಾ ಇದ್ದೀನಿ. ಇನ್ನೂ ತುಂಬ ಇದೆ. ಮಧ್ಯಾಹ್ನ ಟೈಮ್ ಅಂತೂ ಬಂದರೆ ಸರ್ರಾಗಿ ಗುಮ್ಮಿಸ್ಕೊಳ್ಳೋದೆ. ಹೆವಿ ಬಿಸಿಲು, ಬೆಟ್ಟ ಹತ್ತಕ್ಕಾಗಲ್ಲ, ಕಷ್ಟ ಇದೆ. ಬಂದರೆ ಅರ್ಲಿ ಮಾರ್ನಿಂಗೇ ಬಂದ್ಬಿಡಿ. ಆಮೇಲೆ ಫೈನಲಿ ಬೆಟ್ಟ ಹತ್ತಿ ರೀಚ್ ಆದೆ. ಒಳಗಡೆ ಈ ಥರ ಇದೆ ವ್ಯೂ. ಶ್ರವಣಬೆಳಗೊಳದ ಶ್ರವಣಪ್ಪ ನೋಡ್ಕೊಳ್ಳಿ.
ಅದಾದಮೇಲೆ ಅಲ್ಲಿಂದ ಜಸ್ಟ್ ಹಂಗೆ ರೌಂಡ್ ಬಂದೆ. ಅಲ್ಲೂ ತುಂಬ ತೀರ್ಥಂಕರಗಳ ಮೂರ್ತಿಗಳಿದ್ದಾವೆ. ಅದನ್ನೆಲ್ಲ ನೋಡಿಕೊಂಡು ವಿಸಿಟ್ ಮಾಡ್ಕೊಂಡು ಒಂದು ಬಂದೆ ಒಳಗಡೆ. ಚಂದ್ರನಾಥ ತೀರ್ಥಂಕರರು. ಎಲ್ಲ ತೀರ್ಥಂಕರರುಗಳೇ. ಧರ್ಮ ತೀರ್ಥಂಕರರು, ಪುಷ್ಪದಂತ ತೀರ್ಥಂಕರರು, ಸೂಪರ್ ಹೀರೋ ಅವನು. ಸ್ಟೆಪ್ಸ್ ಎಲ್ಲ ಐತೆ ಅವ್ರು ಇಳಿಯೋಕೆ. ಇಲ್ಲಿ ಇದೇನಾ? ಡ್ಯೂಟಿ ಮೇಲೆ ಬಂದರೆ ಇಲ್ಲ ನಾ ಡ್ಯೂಟಿ ಮೇಲೆ ಬಂದರೆ ಇಲ್ಲಿಂದ ಫುಲ್ ವ್ಯೂ ಕಾಣಿಸುತ್ತೆ ದೇವಸ್ಥಾನದ. ಬಸ್ ಸ್ಟ್ಯಾಂಡು, ಕಲ್ಯಾಣಿ, ಚಿಕ್ಕಬೆಟ್ಟ, ಸಿಟಿ ಒನ್. ದೋಸ್ತ ಕೆಳಗಡೆ ವ್ಯೂಸ್ ನೋಡಿ ಎಲ್ಲ ಪೂರ್ತಿ. ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡೆ, ಮುಗಿದೇ ಹೋಯ್ತು ಬೇಗ. ಛೇ. ಇನ್ನು ಈ ಕಡೆ ಎಲ್ಲ ಐತೆ ಗುರು ದೇವಸ್ಥಾನ. ಈ ಕಡೆ ನೋಡೇ ಇರಲಿಲ್ಲ ನಾನು. ರೌಂಡ್ ಹಾಕೋಬರೋಣ. ಬೆಂಗಳೂರಿಂದ ಬರೋರು ಟ್ರೈನ್ದು ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ ಮುಂಚೆನೇ, ಅದನ್ನು ನೋಡಿ ಸ್ಟಾರ್ಟಿಂಗೆಲ್ಲ ವೀಡಿಯೋಸು. ನಂತರ ಯಾರು ಮಾಡ್ಕೊಂಬಿಡ್ರಿ, ಡಿಲೇ ಮಾಡಿಕೊಂಡು ಟ್ರೈನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಬಿಸಿಲಲ್ಲಂತೂ ದೇವಸ್ಥಾನ ನೋಡೋದ ಇಲ್ಲ ಬಿಸಿಲಿಗೆ ಸರ್ವೈವಲ್ ಆಗೋದ ಗೊತ್ತಾಗಲ್ಲ. ಇದು ಟೆಂಪಲ್ ಬ್ಯಾಕ್ ಸೈಡು. ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಟ್ ಎರಡೂ ಇದೆ. ಸಂಡೇ ಮುಗ್ದೇ ಹೋಯ್ತಲ್ಲ ಗುರು, ಇಷ್ಟು ಬೇಗ ಟ್ರಿಪ್ಪು. ನೆಕ್ಸ್ಟ್ ಎಲ್ಲರೂ ಲಾಂಗ್ ಪ್ಲ್ಯಾನ್ ಮಾಡ್ತೀನಿ. ಇಷ್ಟೊಂದು ಶಾರ್ಟ್ ಆದರೆ ಬೇಗ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ನೆಕ್ಸ್ಟ್ ಸಂಡೇಸ್ ಪ್ಲ್ಯಾನ್ಸ್ ಸ್ವಲ್ಪ ಲಾಂಗಲ್ಲೇ ಇರುತ್ತೆ. ಬಟ್ ಇದು ಚೆನ್ನಾಗಿದೆ. ಮೆಂಟಲಿ ಪೀಸ್ಗಂತ ಬಂದೆ. ಇಲ್ಲಿ ನೋಡಿದ್ರೆ ಬೆಟ್ಟ ಹತ್ಬೇಕಾದ್ರೆ ಗೊತ್ತಾಯಿತು ಫಿಸಿಕಲಿನೂ ಫಿಟ್ಟಾಗಿರ್ಬೇಕಂತ. ಎಲ್ಲ ಫುಲ್
ಎಷ್ಟೋ ಸಲ ಯೋಚನೆ ಮಾಡ್ತಿರ್ತೀವಿ ನಾವು, ಟೈಮ್ ಇಲ್ಲ ಗುರು ಅಲ್ಲಿ ಹೋಗೋಕ್ಕೆ ಇಲ್ಲಿ ಹೋಗೋಕ್ಕೆ ಅಂತ. ಇಷ್ಟೊಂದು ಕಷ್ಟಪಟ್ಟು ಈ ಥರ ದೇವಸ್ಥಾನಗಳನ್ನ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ. ನಮಗೆ ಬರೀ ಬಂದು ನೋಡ್ಕೊಂಡು ಹೋಗೋಕೆ ಕಷ್ಟ, ಹೌದಲ್ವಾ? ಟೈಮು ಫ್ರೀ ಸಿಕ್ಕಿದಾಗ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅನ್ನೋದಕ್ಕಿಂತ ಫ್ರೀ ಮಾಡ್ಕೊಂಡು ಬಂದು ಸುತ್ತಿದ್ರೆ ಮಜಾನೇ ಬೇರೆ. ಎಷ್ಟು ಚಂದ ಅಲ್ಲ? ಆವಾಗ ಹೋಗೋಣ ಇವಾಗ ಹೋಗೋಣ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಟೈಮ್ ಫ್ರೀ ಮಾಡ್ಕೊಬಂದು ನಿಮ್ಗೆ ಇಷ್ಟ ಬಂದಂಗೆ ಸುತ್ತಾಡ್ಕೊಂಡು ಹೋದರೆ ಬೆಸ್ಟು. ಅಲ್ಲಿ ಟ್ರೈನ್ ಹೋಗ್ತಾ ಇರೋದು ಸ್ಟೇಷನ್ ಆ ಕಡೆನೇ ಇರೋದು, ಅದೇ ಸ್ಟೇಷನ್ನು. ನಾನು ಈ ಟ್ರೈನಿಗೆ ಹೋಗ್ಬೇಕಿತ್ತು, ಬಟ್ ಲೇಟ್ ಆಯಿತು, ಬಂದಿದ್ದೇ ಲೇಟ್ ಆಯ್ತಲ್ಲ, ಸೊ ಈ ಟ್ರೈನಿಗೆ ಹೋಗೋಕ್ಕಾಗಲಿಲ್ಲ, ಮಿಸ್ ಆಯಿತು ಬೆಂಗಳೂರು ಟ್ರೈನ್. ಇನ್ನೇನಿದ್ರು ಸಂಜೆ ಯಾವಾಗ ಸಂಜೆ 5:05 ಇದೆ, ಸೊ ಆ ಟ್ರೈನ್ಗೆ ಹೋಗಬೇಕು. ಯಾವುದು ಇದು? ಯಾವ್ದು ದೇವ್ರಿಕ್ಕಿದಾರಪ್ಪ, ಗೊತ್ತೇ ಆಗಲ್ಲ. ಸಾಲ ಕಾಣಿಸಿದವರು. ಇಲ್ಲಿಂದ ಈ ಕಡೆ ಹೋಗೋಣ ಅಂದ್ಕೊಂಡು ಯಾಕೋ ಇಲ್ಲಿ ಪ್ರವೇಶ ನಿಷೇಧಿಸಿದೆ, ಎಂತೂ ಗೊತ್ತಿಲ್ಲ. ಬೇಡ ಹಂಗಾದ್ರೆ, ಲೆಟ್ಸ್ ಬ್ಯಾಕ್. ಸದ್ಯಕ್ಕೆ ಇದೆಲ್ಲ ನೋಡಾಯ್ತು, ಇವಾಗ ಹಿಡಿತಾ ಇದ್ದೀನಿ. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ. ಏನು ಗಾಳಿಗಳು. ಇವಾಗ ಊಟ ಮಾಡಿಕೊಂಡು ದೊಡ್ಡ ಬೆಟ್ಟ ಮುಗಿದಾಯಿತು ಆಲ್ರೆಡಿ. ಇವಾಗ ಚಿಕ್ಕ ಬೆಟ್ಟ ಕಡೆ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಇನ್ನೂ ಟೈಮ್ ಇದೆ ಟ್ರೈನಿಗೆ, 5:30 ಟ್ರೈನ್ ಇದೆ ಬೆಂಗಳೂರಿಗೆ. ಸೊ ಇವಾಗ ಚಿಕ್ಕ ಬೆಟ್ಟ ಅಷ್ಟೊಳಗೆ ಮುಗಿಸ್ಬೋದು ಅಂದ್ಕೊಂಡಿದ್ದೀನಿ. ಮುಗಿಸ್ತೀನಿ ಅಷ್ಟೊತ್ತಿಗೆ, ಏನು ತೊಂದರೆ ಇಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಎಂಟ್ರಿ ಆಯಿತು. ಶೂಸ್ನ ಒಂದು ಕಡೆ ಬಿಟ್ಟು ಇವಾಗ ಬೆಟ್ಟ ಸ್ಟಾರ್ಟ್. ಬ್ಯಾಗಲ್ಲಿ ಏನಿಲ್ಲ, ವಾಟರ್ ಬಾಟ್ಲ್ ಇದೆ ಒಂದು, ಅದು ತಗೊಬರ್ತೀನಿ ಮಾಮೂಲಿ ವಾಪಸ್. ಚಿಕ್ಕ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಐ ಥಿಂಕ್ ಇದು ಬೇಗ ಮುಗಿಯುತ್ತೆ, ನೋಡೋಣ. ಊಟ ಬೇರೆ ಮಾಡಿದ್ದೀನಲ್ಲ, ಅಲ್ಲಿ ರೆಸ್ಟ್ ಮಾಡಿ ಹೊರಡೋದು ಲೇಟ್ ಆಯಿತು, ಇಲ್ಲಾಂದರೆ ಇದು ಇಷ್ಟೊತ್ತು ಮುಗಿಸ್ತಿದ್ದೆ. ಎಂಟ್ರೆನ್ಸಿಗೂ ಮುಂಚೆ ಬಾಟ್ಲಿಗೆ 50 ರೂಪೀಸ್ ಕಟ್ಸ್ಕೊತಾರಲ್ಲ, ಅದು ಬೆಸ್ಟು. ಏನಂತಕ್ಕಂದರೆ ಬೆಟ್ಟ ಎಷ್ಟು ಕ್ಲೀನಾಗಿದೆ ಅಂದರೆ ಕಸ ಅನ್ನೋದಿಲ್ಲ, ತುಂಬ ರೆಡ್ಯೂಸ್ ಆಗಿದೆ. ಅಲ್ಲಿ ಸ್ವಲ್ಪ ಇರ್ಬೋದು, ಬಟ್ ಮಾಡಿರೋದು ತುಂಬ ಒಳ್ಳೆಯದು, ತುಂಬ ಯೂಸ್ ಆಗುತ್ತೆ. ಇಷ್ಟ ಈ ಬೆಟ್ಟ ಇರೋದು, ಸ್ವಲ್ಪ ಹತ್ತಿದ್ರೆ ಸಿಕ್ಬಿಡುತ್ತೆ ದೇವಸ್ಥಾನನೇ, ತುಂಬ ಈಸಿ. ಚಿಕ್ಕ ಬೆಟ್ಟ ಹತ್ತಕ್ಕೆ ಏನೊಂದು 5 ನಿಮಿಷ ಸಾಕು, 5 ನಿಮಿಷದಾಗ ಬೆಟ್ಟ ಹತ್ಬೋದು ಆರಾಮಾಗಿ. ಮಿಡಲ್ ಒಂದು ಸಲ ರೆಸ್ಟ್ ಮಾಡ್ಕೊಂಡ್ರೆ ಬೆಟ್ಟ ಹತ್ಬಿಡ್ಬೋದು ಆರಾಮಾಗಿ, ತುಂಬ ಏನು ರೆಸ್ಟ್ ಬೇಕಾಗಿಲ್ಲ. ಇಟ್ ಡಿಪೆಂಡ್ಸ್ ಆನ್. ಎಂಟ್ರಿ ಆದ ತಕ್ಷಣ ಈ ಥರ ಇದೆ. ಇಲ್ಲೂ ಒಂದು ಮೂರ್ತಿ ಇದೆ. ಆಲ್ಮೋಸ್ಟ್ ತುಂಬ ವರ್ಷ ಆಯ್ತು ಇಲ್ಲಿ ಬಂದು. ಇದೊಂದು ಮಿನಿ ಸ್ಟ್ಯಾಚ್ಯೂ. ಇದು 1 ಮಿನಿಟ್
ಈ ಸ್ಟ್ಯಾಚು ನೇಮ್ ಗೊತ್ತಿಲ್ಲ. ಐ ಥಿಂಕ್ ಗೊತ್ತಿಲ್ಲ ಏನಂತ. ಫುಲ್ ವ್ಯೂ. ಚಂದ್ರನಾಥ ಬಸದಿ. ಈ ಬೆಟ್ಟದ ಮೇಲೂ ತುಂಬ ದೇವಸ್ಥಾನ ಇದ್ದಾವೆ. 1 2 3 ಆ ಕಡೆ ಇಲ್ಲೊಂದು 6 7 ಇದ್ದಾವೆ ಒಟ್ಟಿಗೆ. ತುಂಬ ಇದ್ದಾವೆ. ಶಾಸನ ಬಸದಿ. ಎಷ್ಟು ನಿಶಬ್ದವಾಗಿದೆ ದೇವಸ್ಥಾನ. ಈ ಬೆಟ್ಟದಲ್ಲಿ ಇಷ್ಟೊಂದು ದೇವಸ್ಥಾನ ಇದೆ ಅಂತ ಗೊತ್ತೇ ಇರಲಿಲ್ಲಪ್ಪ. ಸಕ್ಕತ್ತಾಗೈತೆ ಇದು. ಗೋಮೇಧ ಯಕ್ಷ. ಯಕ್ಷ ಕೂಷ್ಮಾಂಡಿನಿ ದೇವಿ. ಆದಿನಾಥ ತೀರ್ಥಂಕರರು. ಸಕ್ಕತ್ತಾಗೈತೆ ಅವರು ದೇವಸ್ಥಾನ ಇದು. ಇದು ಹಳೆಗನ್ನಡನ ಏನಿದು? ಯಾವ ಲ್ಯಾಂಗ್ವೇಜ್ ಇದು? ಎಷ್ಟು ನಿಶಬ್ದವಾಗೈತೆ ಅಂದರೆ ಈ ಬೆಟ್ಟ ತುಂಬ ಸೈಲೆಂಟ್ ಇದೆ. ಮುಗೀತು, ಆಲ್ಮೋಸ್ಟ್ ಒಂದು ರೌಂಡ್ ಬಂದಾಯಿತು. ಎಷ್ಟಾಯಿತು ಟೈಮು? ಬೇಗ ಮುಗಿಸ್ಬೋದು ಈ ಬೆಟ್ಟನ. ಚಿಕ್ಕ ಬೆಟ್ಟ ಬೇಗ ಮುಗಿದೋಯ್ತು. ಸೊ ಇವಾಗ ಹೊರಡೋದೆ, ಲೇಟಾಗ್ಬಿಡ್ತಿಲ್ಲ ಟ್ರೈನಿಗೆ. ಬ್ಯಾಕ್ ಟು ಬೆಂಗಳೂರು. ಇನ್ನು ಇವಾಗ ಸ್ಟೇಷನಿಗೆ ಹೋಗಿ, ಮೀನ್ಸ್ ರೈಲ್ವೆ ಸ್ಟೇಷನಿಗೆ ಹೋಗಿ ಇಲ್ಲಿಂದ ಓಡಬೇಕು.
ಈಗ ಇನ್ನೇನು ನೋಡ್ತೀನಿ, ನಾನು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಇದಷ್ಟೇ ರೈಲ್ವೆ ಸ್ಟೇಷನಿಗೆ ಹೋಗ್ತೀನಿ, ಅಲ್ಲಿಂದ ಹೊರಡ್ತೀನಿ, ಆಮೇಲೆ ಅಲ್ಲಿ ವೀಡಿಯೋ ತೋರಿಸ್ತೀನಿ ರೈಲ್ವೆ ಸ್ಟೇಷನಲ್ಲಿ. ಯಾವ ಕಡೆಯಿಂದ ಬಂದ್ರೂ ಆಲ್ಮೋಸ್ಟ್, ಅಂದರೆ ಯಾವುದೇ ಪ್ಲೇಸಿಂದ ಬಂದ್ರೂ ಒಂದು ದಿನ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಎರಡೂ ಬೆಟ್ಟ ಮುಗಿಸಿ, ಅಂದರೆ ಶ್ರಾವಣ ಬೆಳಗಳು ಆಲ್ಮೋಸ್ಟ್ ಮುಗಿಸ್ಬೋದು. ದೊಡ್ಡ ಬೆಟ್ಟ, ಚಿಕ್ಕ ಬೆಟ್ಟ, ಎರಡು ಬೆಟ್ಟಗಳನ್ನೂ ಆರಾಮಾಗಿ ಮುಗಿಸ್ಬೋದು. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಸಾಕಾಗಿದೆ ಪ್ಲೇಸು. ನಂದು ಇದು 4th ಟೈಮ್. ಯಾವಾಗ ಬಂದ್ರೂ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಒಬ್ಬರೇ ಬಂದ್ರೂ ಚೆನ್ನಾಗಿರುತ್ತೆ. ಹೆಂಗೆ ಬಂದ್ರೂ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗೋಕ್ಕೆ ಇದೊಂದು ಒಳ್ಳೆ ಪ್ಲೇಸ್. ಬೆಂಗಳೂರಿಗೆ ಇಲ್ಲಿಂದ 5:23ಕ್ಕೆ ಟ್ರೈನ್ ಇದೆ. 5:23 ಸಮಥಿಂಗ್, 5:15 ಆ ಕಡೆ ಈ ಕಡೆ ಟ್ರೈನ್ ಇದೆ. ಬೆಂಗಳೂರಿಂದ ಬರೋರು ಆ ಟ್ರೈನಿಗೆ ಹೋಗ್ಬೋದು ಆರಾಮಾಗಿ. ಬೆಳಗ್ಗೆ ಬಂದು ಸಂಜೆ ಟ್ರೈನಿಗೆ ರಿಟರ್ನ್ ಆಗ್ಬೋದು. ಇನ್ನು ಬಸ್ ಅಂತೂ ರೆಗ್ಯುಲರಾಗಿರುತ್ತೆ. ಬಸ್ಸಲ್ಲಿ ಹೋಗೋರಂಥವ್ರು ಹೋಗ್ಬೋದು, ಬೇಗ ಬಸ್ಸಲ್ಲೂ ಆರಾಮಾಗಿ ಹೋಗ್ಬೋದು. ಟ್ರೈನಲ್ಲಿ ಬರೋರಿಗೆ ಅದೊಂದು ಆಪ್ಷನ್ ಇರೋದು. ಇಲ್ಲಿಂದ ಬೆಂಗಳೂರಿಗೆ ಹೋಗಲಿಕ್ಕೆ 5:15 ಒಂದು ಟ್ರೈನ್ ಇದೆ ಅಷ್ಟೇ. ಇನ್ನು ಅದಾದಮೇಲೆ ಲೇಟ್ ನೈಟ್ ಇರ್ಬೋದು, ಅದು ನಾನು ಚೆಕ್ ಮಾಡಿಲ್ಲ ಇನ್ನು. ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ವಿಸಿಟ್ ಮಾಡಿ, ಪೀಸ್. ಚಿಕ್ಕ ಬೆಟ್ಟ ಇದೆಯಲ್ಲ, ಚಿಕ್ಕ ಬೆಟ್ಟ ಆಪೋಸಿಟೇ ಬಸ್ ಸ್ಟ್ಯಾಂಡ್ ಇರೋದು, ಇಲ್ಲಿ ಪಕ್ಕದಲ್ಲೇ. ಬಸ್ಸಿಗೆ ಹೋಗೋರು ಬಸ್ಸಿಗೆ ಹೋಗ್ಬೋದು, ರೈಲ್ವೆ ಸ್ಟೇಷನಿಗೆ ಹೋಗೋರು ಇಲ್ಲಿಂದ ಆಟೋಗಳು ಸಿಗುತ್ತೆ. 20 ರೂಪಾಯಿ ತೊಗೊತಾರೆ ಒಬ್ಬರಿಗೆ. ಆಟೋ ಹೊತ್ಕೊಂಡು ಹೋಗಿ ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟು ಟ್ರಾವೆಲಿಂಗಿಗೆ ಅಷ್ಟೇನು ತೊಂದರೆ ಆಗೋಲ್ಲ. ಅದೇ ರೈಲ್ವೆ ಸ್ಟೇಷನಿಂದ ಇಲ್ಲಿ ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದೇ ಬಸ್ ಸ್ಟ್ಯಾಂಡು, ಇಲ್ಲಿಂದ ಬೇಗ ಹೋಗ್ಬೋದು ರೈಲ್ವೆ ಸ್ಟೇಷನ್ಗೆ. ಬಟ್ ಅಲ್ಲಿಂದ ಓಮಿನಿ ಸಿಕ್ತು. ಅಲ್ಲಿಂದ ಓಮಿನಿಯಿಂದ ಒಂದು ಗೇಟ್ವರೆಗೂ ಡ್ರಾಪ್ ಹಾಕ್ಸ್ಕೊಂಡೆ, ಅದನ್ನು ಸೇಮ್ 20 ರೂಪಾಯಿ ತೊಗೊಂಡ್ರು. ಗೇಟ್ ಹತ್ರ ಡ್ರಾಪ್ ಹಾಕ್ಕೊಂಡು ಅಲ್ಲಿ ತನಕ ಹೋದೆ. ಇವಾಗ ಇಳ್ಕೊಂಡು ಇದೇ ಮೇನ್ ರೋಡಿಂದ ರೈಲ್ವೆ ಸ್ಟೇಷನ್ ಕಡೆಗೆ ವಾಕ್. ನಟರಾಜ ಸರ್ವೀಸು ಹೋಗ್ಬೇಕಾದ್ರೆ ಶೇರಿಂಗಲ್ಲಿ ಹೋದ್ವಿ, ಆಟೋದಲ್ಲಿ ಶೇರಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಆ ಕಡೆಯಿಂದ ಇಲ್ಲಿಗೆ ಬರಬೇಕಂದ್ರೆ, ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಬರಬೇಕಂದ್ರೆ ಶೇರಿಂಗ್ ಇಲ್ಲ, ಒಬ್ಬರೇ ಬರಬೇಕಂತೆ. 80ರಿಂದ 100 ರೂಪಾಯಿ ಕೇಳ್ತಾರೆ. ಇದೊಂಥರ ಸ್ಕ್ಯಾಮ್ ಥರ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದೇ ಹಣೆ ಬರಗಳು ತುಂಬ ಸಲ ನೋಡಿದ್ದೀನಿ. ಹೋಗ್ಬೇಕಾದ್ರೆ ಒಂಥರ ಇರುತ್ತೆ, ಬರ್ಬೇಕಾದ್ರೆ ಒಂಥರ ಇರುತ್ತೆ. ಬಟ್ ಎಲ್ಲ ಅಂತ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ಆ ಥರ ಮಾಡ್ತಾರೆ. ಹಂಗೆ ನಡೀತಿರೋದು, ಇವಾಗ ಏನು ಮಾಡೋಂಗಿಲ್ಲ. ಹತ್ರನೇ ಇಲ್ಲ, ವಾಕಬಲ್ ಎಲ್ಲ ಹೋಗ್ಬಿಡ್ಬೋದು. ಶ್ರವಣ ಬೆಳಗೊಳ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಇಲ್ಲಿಂದ ಟಿಕೆಟ್ ತೊಗೊಂಡು ಬೆಂಗಳೂರು ರೋಡ್ ಯಶವಂತಪುರ, ಅಲ್ಲಿಂದ ಸೀದಾ PG. ಈ 2018ರಲ್ಲಿ ನಡೆದಂಥ ಮಹಾಮಸ್ತಾಭಿಷೇಕದಲ್ಲಿ ನಾನು ಒಂದು ವಾರಗಳ ಕಾಲ ಸರ್ವಿಸ್ ಮಾಡಿದ್ದೆ. ಅಂದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪರವಾಗಿ ಬಂದು ಒಂದು ವಾರ ಇದ್ದು ಸರ್ವಿಸ್ ಮಾಡಿದ್ದೆ ಆ ಮಸ್ತಾಭಿಷೇಕ ಟೈಮಲ್ಲಿ. ಅದು 12 ವರ್ಷಕ್ಕೊಂದು ಸಲ ನಡೆಯೋದು ಮಸ್ತಾಭಿಷೇಕ. ಬೆಂಗಳೂರಿಗೆ ಇಷ್ಟೊಂದು ಜನ. ನಮಗೂ ಏನಾದ್ರು ರಶ್ ಐತೆ, ತುಂಬ ಜನ ಇದ್ದಾರೆ ಬೆಂಗಳೂರಿಗೆ ಹೋಗೋರು. ರಶ್ ಇದ್ರೂ ಏನೂ ಮಾಡೋಕ್ಕಲ್ಲ, ಹೋಗಲೇಬೇಕು. ಏನಕ್ಕೆ ಇಷ್ಟು ರಶ್ ಅಂತ ನೋಡಿ, ಸಂಡೇ ಇವತ್ತು, ಅದಕ್ಕೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗೋರೆಲ್ಲ ಇವತ್ತೇ ಹೋಗ್ಬೇಕಲ್ಲ, ಅದೇ ರೀಸನ್. ರಶ್.
ಇದೇನು ಬೆಂಗಳೂರು ಮೆಟ್ರೋನ ಮಾರ್ಕೆಟ್ ಆಗೋರು? ಅಯ್ಯೋ ಯಾಕೋ ಟೈಮ್ ಯಾಕೋ ಟೈಮೇ ಚೆನ್ನಾಗಿಲ್ಲ ಇವತ್ತು. ಯಾವ ಕಡೆ ಹೋದ್ರೂ ತಗ್ಲಾಕೋತಿದ್ದೀನಿ. ಯಪ್ಪ ಟಿಕೆಟಲ್ಲಿ ತಗೊಳ್ಳೋದು ಏನಿಂಗಾದ್ರೆ ಕತೆ. ಇಲ್ಲೆಲ್ಲ ಇರೋದು ಅಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡಂತೂ ಟಿಕೆಟ್ ತೊಗೊಳಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮೆಟ್ರೋ ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಆನ್ಲೈನ್ ಟಿಕೆಟ್ ತೊಗೊಂಡು ಸೀದಾ ಹೊರಟೆ. ಅಲ್ಲಿಂದ ಮೆಟ್ರೋಗೆ ಹೊರಟಿ ಆಮೇಲೆ ಎಲ್ಲಿಗೆ ಬಂದಿದ್ದು ರಾಜಾಜಿನಗರ ಬಂದು ಸೀದಾ ರೂಮ್ ಕಡೆ ಹೊರಟೆ.